ನಮಸ್ಕಾರ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ಒಬ್ಬ ಲಜ್ಜೆಗೆಟ್ಟ ಪಾಲಿಟಿಷಿಯನ್ ಇದ್ದಾನೆ. ಅವನ ಹೆಸರು ಬಂದ್ಬಿಟ್ಟು ತೇಜಸ್ವಿ ಸೂರ್ಯ ಅಂತ ಹೇಳಿ. ಇವನಷ್ಟು ಲಜ್ಜೆಗೆಟ್ಟಷ್ಟು ಇಷ್ಟು ಕೆಟ್ಟ ರೀತಿಯಲ್ಲಿ ರಾಜಕಾರಣ ಮಾಡಬಹುದು ಅಂತ ಯಾರು ಇದ್ದರೆ ಭಾರತದಲ್ಲಿ ಯಾರೂ ಸಿಗೋದಿಲ್ಲ. ಯಾಕೆಂದರೆ ನೀಟ್ ಅಂತ ಪರೀಕ್ಷೆ ರದ್ದಾಗಿ ಒಂದು ದೊಡ್ಡ ಹಗರಣ ಆಗಿ ಒಂದು 20 ಜನ ಸ್ಟೂಡೆಂಟ್ಗಳು, ಒಂದು 15 ಜನ ಸ್ಟೂಡೆಂಟ್ಗಳು ಏನು ಪ್ರಾಣವನ್ನು ಕಳ್ಕೊಂಡ್ರು. ಆಗಾಗಲಿ ಅವರ ಸರ್ಕಾರವಾಗಲಿ ಇಲ್ಲಿವರೆಗೂ ಒಂದು ಮಾತನ್ನೂ ಸಹ ಆಡಲಿಲ್ಲ. ಈಗ ಬೆಂಗಳೂರಿನ ಟ್ರಾಫಿಕ್ಕಿಂದಾಗಿ ಅವತ್ತೇನೋ ಒಂದು ಕಾಂಗ್ರೆಸ್ ಒಂದು ಸಮಾವೇಶ ಒಂದು ನಡೀತಿತ್ತು ಅಂತ 3 ವಿದ್ಯಾರ್ಥಿಗಳು ತಪ್ಪಿಸ್ಕೊಂಡ ತಕ್ಷಣ ಎಕ್ಸಾಮ್ನನ್ನು ಬರೆಯೋಕ್ಕಾಗದಿದ್ದ ತಕ್ಷಣ ಇವರು ತಮ್ಮ ಬೂಟ್ ನೆಕ್ಕುವ ಮೀಡಿಯಾಗಳ ಮುಖಾಂತರ, ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಒಂದು ನರೇಟಿವನ್ನು ಹೈ ಮಾಡುವಂಥ ರೀತಿ ಇದೆಯಲ್ಲ, ಇವ್ರಿಗೆ ನಾಚಿಕೆ ಆಗಬೇಕು. ದೇಶದಲ್ಲಿ ಮೀಡಿಯಾಗಳಿದೆಯಾ? ಯಾಕೆ ಈ ಥರ ಬೂಟ್ ನೆಕ್ಕುವಂಥ ಕೆಲಸ ಮಾಡ್ತಿದೆ? ಇಂಥ ರಾಜಕಾರಣಿಗಳನ್ನ ನಾವು ಯಾಕೆ ಇವತ್ತು ಗೆಲ್ಲಿಸಿದ್ದೆ? ಯಾಕೆ ಸನ್ಮಾನ್ಯ ಅನಂತಕುಮಾರ್ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಬೆಂಗಳೂರಿನ ಸೌತಲ್ಲಿ ಅವರು ಒಂಥರ ಅಜಾತಶತ್ರು. ರಾಜಕಾರಣದಲ್ಲಿ ಯಾವುದೇ ಸರ್ಕಾರ ಇರಲಿ, ಯಾವುದೇ ಒಂದು ಅವ್ರದ್ದೇ ಸರ್ಕಾರ ಇರಲಿ, ಅವ್ರ ಸರ್ಕಾರ ಇಲ್ಲದೇ ಇರಲಿ, ಕರ್ನಾಟಕಕ್ಕೆ ಆಗಬೇಕಾದಂಥ ಕೆಲಸಗಳನ್ನು ಯಾವುದೇ ಸಂಸದರು ಇಲ್ಲಿಂದ ಹೋದರೆ ಆಯಾ ಇಲಾಖೆಗೆ ಕರ್ಕೊಂಡೋಗಿ ಹೀಗೆ ಅಂತ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಒಂದು ಕರ್ನಾಟಕಕ್ಕೆ ಆಗಬೇಕಾದಂಥ ಕೆಲಸವನ್ನು ಮಾಡಿಸ್ತಿದ್ರು. ಇದನ್ನು ನಾನು ಸುಳ್ಳು ಹೇಳಿದ್ರೆ ನೀವು ಅವರ ಬಗ್ಗೆ, ಅವರ ಹಳೆ ಇಂಟರ್ವ್ಯೂಗಳ ಬಗ್ಗೆ, ಅವರ ಬಗ್ಗೆ ಮಾತಾಡೋ ಜನಗಳ ಬಗ್ಗೆ ಕೇಳ್ಬೋದು ಹೇಗಿತ್ತು ಅವರ ಕಾರ್ಯವೈಖರಿ ಅಂತ. ಅಂತಹ ಒಬ್ಬರು ಅವರು ಸಾವಾದ ನಂತರ ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾನೆ ಈ ಮನುಷ್ಯ. ಆದಮೇಲೆ 10% ಅವರ ಒಂದು ಗುಣಗಳು ಬಂದಿಲ್ಲ. ಮಾಡೋದು ಓನ್ಲಿ ರಾಜಕಾರಣ. ಅದು ಎಂಥ ರಾಜಕಾರಣ ಮಾಡಲಿ, ಅದೊಂದು ಕಾಂಪಿಟೇಟಿವ್ ರಾಜಕಾರಣ ಮಾಡಲಿ. ಈ ರೀತಿ ಕೆಟ್ಟ ರೀತಿಯ ರಾಜಕಾರಣ ಎಲ್ಲ ಹಂತದಲ್ಲೂ ಸಾವಾಗಿದೆ. ಪ್ರಾಣಗಳನ್ನೇ ಕಳ್ಕೊಂಡವ್ರು. ಇವತ್ತು ಎಕ್ಸಾಮ್ ಮಿಸ್ ಮಾಡ್ಕೊಂಡವ್ರು ಇನ್ನೊಂದು ವರ್ಷ ಬರಿಬೋದು, ಅವ್ರಿಗೆ ಇನ್ನೊಂದೇನೋ ಮಾಡ್ಬೋದು, ಅವ್ರಿಗೊಂದು ಫ್ಯೂಚರ್ ಇರುತ್ತೆ. ಬಟ್ ಸತ್ತಂಥ ಸ್ಟೂಡೆಂಟ್ಗಳು, ಅವತ್ತು ಬರೆದಂಥ ಸ್ಟೂಡೆಂಟ್ಗಳು, ಅವ್ರಿಗೆ ಹಗರಣ ಆಗಿ ಅವ್ರಿಗೆ ಎಷ್ಟು ಜನ ಕನಸುಗಳು ಭಗ್ನಗೊಂಡಂಥ ಸ್ಟೂಡೆಂಟ್ಗಳು ಏನು ಮಾಡಬೇಕು? ಅದ್ರ ಬಗ್ಗೆ ಯಾವತ್ತೂ ತುಡಿಬಿಟ್ಟಿನಾಗಲ್ಲ. ಇವರಾಗಲಿ, ಇವರ ಸರ್ಕಾರ ಆಗಲಿ, ಸೇಮ್ ಅಣ್ಣವರು ಮೋದಿಯವರು ಯಾವ ಥರ ಮಾತಾಡ್ತಾರೆ, ಇವರು ಅದೇ ಥರನೇ. ಯಾವ ವಿಚಾರಗಳು ಬೆಂಕಿ ಆಗಿರುತ್ತೆ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಯಾವುದು ಇವ್ರ ಪರವಾಗಿರುತ್ತೆ ಅದುವಾಗ ಇವರ ಬೂಟ್ ನೆಕ್ಕುವ ಮೀಡಿಯಾಗಳ ಮುಖಾಂತರವಾಗಿ ಭಾರತದಲ್ಲಿ ಅದನ್ನ ಹೈಪ್ ಮಾಡಿಸ್ತಾರೆ. ಆ ವಿಚಾರಗಳನ್ನು ಹೈಪ್ ಮಾಡಿಸ್ತಾರೆ. ಇವರು ಒಳ್ಳೆಯವರು ಅಂತ ತೋರಿಸ್ಕೊತಾರೆ. ಇವತ್ತು ಸತ್ಯವಾಗ್ಲೂ ಹೇಳ್ತೀನಿ, ಅನಂತಕುಮಾರ್ ಅವರ ಆತ್ಮ ಇಂಥ ಒಬ್ಬ ಕೆಟ್ಟ ಲಜ್ಜೆಗೆಟ್ಟ ರಾಜಕಾರಣಿಯನ್ನು ಆ ಕ್ಷೇತ್ರದಿಂದ ಗೆಲ್ಲಿಸಿದ್ದಕ್ಕಾಗಿ ಅವರ ಆತ್ಮ ಸತ್ಯವಾಗ್ಲೂ ಇವತ್ತು ಕೋಪದಲ್ಲಿದೆ, ಅದು ದುಃಖದಲ್ಲಿದೆ. ಇಂಥ ಒಬ್ಬನ್ನ ನಾವು ನಮ್ಮ ಕ್ಷೇತ್ರ ನನ್ನ ನಿಧನ ನಂತರ ಇಂಥ ಒಬ್ಬನ ಗೆಲ್ಲಿಸ್ಬಿಟ್ನಲ್ಲ ಅಂತ ಒಂದು ನಿಧನಲ್ಲಿದೆ ಸ್ನೇಹಿತರೆ. ಇಂಥ ಒಬ್ಬ ಕೆಟ್ಟ ರಾಜಕಾರಣಿನ ಈ ಬೆಂಗಳೂರು ಅಥವಾ ಕರ್ನಾಟಕ ಕಾಣಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ.